ಈ ಫ್ರೆಂಡ್ಶಿಪ್ ಅನ್ನೋದು ಯಾರಿಗಿಷ್ಟ ಇಲ್ಲ ಹೇಳಿ? ಫ್ರೆಂಡ್ಸ್ ಅಂದಿದ ತಕ್ಷಣ ಯಾರ ಮುಖದಲ್ಲಿ ನಗು ಅರಳೋಲ್ಲ ಹೇಳಿ? ಸೊ ಎಲ್ಲರಿಗೂ ಎಲ್ಲ ವಯಸ್ಸಿನಲ್ಲೂ ಎಲ್ಲ ಏಜ್ನಲ್ಲೂ ಬೇಕಾಗಿರುವ ಒಂದು ಪ್ರೀತಿಯ ಟಾನಿಕ್ ಅಂತಂದರೆ ಅದೇ ಫ್ರೆಂಡ್ಶಿಪ್. ಸೊ ನಮಗೆ ಏನಾದರೂ ದುಃಖ ಆದಾಗ ಒಂದು ಹೆಗಲನ್ನು ಹುಡುಕ್ತೀವಿ, ಹಾಗೆ ಖುಷಿಯಾದಾಗ ಒಂದು ಅಪ್ಪಗೆಗೂ ಕೂಡ ಒಬ್ಬರನ್ನ ಹುಡುಕ್ತೀವಿ. ಅದೇ ಟ್ರೂ ಫ್ರೆಂಡ್ಸ್. ಸೊ ನಮಗೂ ಟ್ರೂ ಫ್ರೆಂಡ್ಸ್ ಇದ್ದಾರಾ? ಹೇಗೆ ನಾವು ಅದನ್ನು ತಿಳ್ಕೊಳ್ಳೋದು ಅನ್ನೋದನ್ನ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಟ್ರೂ ಫ್ರೆಂಡ್ಸ್ನ ಕ್ವಾಲಿಟೀಸ್ ಬಗ್ಗೆ. ಕೊಡಲಿಕ್ಕೆ ಕಷ್ಟ ಆದ್ರೂ ಕೂಡ ಅವ್ರು ನಿಮಗೋಸ್ಕರ ಖುಷಿ ಖುಷಿಯಾಗಿ ಕೊಡ್ತಾರೆ. ಏನದು? ಸೊ ಯಾವುದೇ ಒಂದು ಗಿಫ್ಟ್ ಆಗಿರ್ಬೋದು, ಯಾವುದೇ ಒಂದು ವಸ್ತುನ ನಿಮ್ಮ ಫ್ರೆಂಡ್ಸ್ ನಿಮಗೆ ಕೊಡ್ಲಿಕ್ಕೆ ಕಷ್ಟ ಆದ್ರೂ ಕೊಡ್ತಾರೆ, ಅದಾ? ಅಲ್ಲ. ಕೊಡಲಿಕ್ಕೆ ಯಾವುದೇ ಮೆಟೀರಿಯಲ್ ಥಿಂಗ್ಸ್ನಲ್ಲ. ನಾವು ಮೆಟೀರಿಯಲ್ ಥಿಂಗ್ಸ್ನ ಈಗಿನ ನಮ್ಮ ಲೈಫ್ ಸ್ಟೈಲಲ್ಲಿ ಯಾರು ಬೇಕಾದರೂ ಹೇಗೆ ಬೇಕಾದರೂ ಸಂಪಾದಿಸ್ಕೋಬೋದು. ಆದರೆ ಕೊಡಲಿಕ್ಕೆ ಕಷ್ಟ ಆದ್ರೂ ಕೊಡುವಂತಹ ಒಂದು ವಸ್ತು ಅಂತಂದರೆ ಅದುವೇ ಸಮಯ. ಸೊ ನಮಗೆ ಯಾವಾಗ ಬೇಕು ಆಗಿರುತ್ತೋ, ಯಾವಾಗ ನಮಗೆ ಒಂದು ಫ್ರೆಂಡನ ಅವಶ್ಯಕತೆ ಇರುತ್ತೋ, ಆಗ ಆ ಫ್ರೆಂಡ್ ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಡ್ತಾರೆ ಅಂತ ಅಂದರೆ ಅವರೇ ಟ್ರೂ ಫ್ರೆಂಡ್ ಅಂತ ನಾವು ಕರಿಬೋದು. ನೀವು ಯಾವಾಗಾದರೂ ಕಾಲ್ ಮಾಡಿ, ನೀವು ಏನಾದರೂ ಒಂದು ದುಃಖವನ್ನು ಹೇಳ್ಕೊಳ್ಳೋದಾಗಲಿ, ಒಂದು ಪ್ರಾಬ್ಲಮ್ನ ಹೇಳ್ಕೊಳ್ಳೋದಾಗಲಿ, ಒಂದು ಖುಷಿಯನ್ನು ಶೇರ್ ಮಾಡ್ಕೊಳ್ಳೋದಾಗಲಿ, ಆ ಎಲ್ಲ ಸಮಯದಲ್ಲೂ ಅಟ್ಲೀಸ್ಟ್ ಅವ್ರು ಯಾವುದೇ ಒಂದು ಇದರಲ್ಲಿದ್ರೂ ಕೂಡ ಅವ್ರು ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ, ಒಂದು ಸಮಾಧಾನಕರದ ಒಂದು ಮಾತು ಹೇಳ್ತಾರೆ. ಆಯಿತು ಮಗ, ನಾವು ಸಿಗೋಣಂತೆ, ಮಾತಾಡೋಣಂತೆ ಬಿಡಪ್ಪ, ನೀನು ಡೋಂಟ್ ವರಿ ಅಂತ ಹೇಳೋ ಒಂದು ಮಾತು ಕೂಡ ನಮಗೆ ಎಷ್ಟೋ ನೆಮ್ಮದಿಯನ್ನು ಆ ಸಮಯದಲ್ಲಿ ಕೊಡುತ್ತೆ. ಆ ಥರ ಫ್ರೆಂಡ್ಸ್ ನಿಮಗೂ ಇದ್ದಾರೆ ಅಂತಂದರೆ ಒಂದು ಕ್ವಾಲಿಟೀಸ್ನ ಅವ್ರು ಫುಲ್ಫಿಲ್ ಮಾಡಿದ್ದಾರೆ ಅಂತ ತಿಳ್ಕೊಂಡ್ಬಿಡಿ. ನಮಗೆ ಅಂತ ಒಂದು ಡೆಡಿಕೇಶನ್ ಇರುತ್ತೆ. ಸೊ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಮನಸ್ಸಿರುತ್ತೆ, ಆ ಕೇರ್ ಮಾಡುವಂತಹ ಭಾವ ಇರುತ್ತೆ. ಸೊ ನಮ್ಮನ್ನು ಕೇಳಿಸ್ಕೊಳ್ಳೋ ಅನ್ನೋ ಲಿಸ್ನಿಂಗ್ ಕ್ವಾಲಿಟೀಸ್ ಕೂಡ ನಮ್ಮ ಫ್ರೆಂಡಲ್ಲಿ ಇರುತ್ತೆ. ಸೊ ಇದೆಲ್ಲ ಟ್ರೂ ಫ್ರೆಂಡ್ಸಿನ ಕ್ವಾಲಿಟೀಸ್. ಸೊ ಇದ್ದಾಗ ಮಾತ್ರ ಅವರು ನಮಗೆ ಆ ಸಮಯವನ್ನು ಕೊಡಲಿಕ್ಕೆ ಸಾಧ್ಯ, ಆ ಭಾವನೆಯನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ತುಂಬ ಮಾಡಲಿಕ್ಕೆ ಕಷ್ಟ ಆದರೂ ಕೂಡ ಅವರು ನಿಮಗೋಸ್ಕರ ಅದನ್ನು ಮಾಡ್ತಾರೆ. ಯಾವುದೇ ಒಂದು ಟೇಸ್ಟ್ ಆಗಿರಬಹುದು, ಇಲ್ಲ ಒಂದು ಯಾವುದೋ ಎಮೋಷನ್ಸ್ ಆಗಿರಬಹುದು, ಯಾವುದೋ ಒಂದು ಕೆಲಸ ಆಗಿರಬಹುದು. ಸೊ ಅದರಲ್ಲಿ ಅವರು ನಿಮಗೆ ಇಷ್ಟ ಅನ್ನೋದನ್ನು ಆರಿಸ್ಕೊಂಡು ನಿಮಗೆ ಸಂತೋಷ ಕೊಡುತ್ತೆ ಅನ್ನೋದನ್ನು ಅವರು ಅರ್ಥಕೊಂಡಾಗ ಅವರು ಅದನ್ನು ನಿಮಗೋಸ್ಕರ ಮಾಡ್ತಾರೆ. ನಿಮ್ಮ ಟೇಸ್ಟ್ಗೆ, ನಿಮ್ಮ ಎಮೋಷನ್ಸ್ಗೆ, ನಿಮ್ಮ ಭಾವನೆಗಳಿಗೆ, ನಿಮ್ಮ ಆಸೆಗಳಿಗೆ ಅವರು ಸ್ಪಂದಿಸ್ತಾರೆ. ಸೊ ಅಂಥ ಟ್ರೂ ಫ್ರೆಂಡ್ಸ್ ನಿಮಗೆ ಇದ್ದಾರಾ? ಇನ್ನು ಥರ್ಡ್ ಪಾಯಿಂಟ್, ಸಹಿಸಿಕೊಳ್ಳುವಿಕೆ. ಸೊ ನಮ್ಮ ಫ್ರೆಂಡ್ಸ್ ನಮ್ಮನ್ನು ನಾವು ಯಾವ ರೀತಿ ಇದ್ದಾರೋ ಆ ರೀತಿ ನಮ್ಮನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸೊ ನಮ್ಮಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಎಷ್ಟು ಒಳ್ಳೆಯ ಕ್ವಾಲಿಟೀಸ್ ಇರುತ್ತೆ, ಎಷ್ಟು ಕೆಟ್ಟ ಕ್ವಾಲಿಟೀಸ್ ಕೂಡ ಇರುತ್ತೆ. ಸೊ ನಾವು ಜಾಸ್ತಿ ಜನ ಅವರನ್ನು ಚೇಂಜ್ ಮಾಡೋದಕ್ಕೆ ನೋಡ್ತಾರೆ. ಇದು ಸರಿ ಇಲ್ಲಪ್ಪ, ಇದು ಸರಿ ಮಾಡ್ತಾ ಇಲ್ಲ, ಅದು ಸರಿ ಮಾಡ್ತಾ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ಆದರೆ ಟ್ರೂ ಫ್ರೆಂಡ್ಸ್ ನೀವು ಹೇಗಿದ್ದೀರೋ ಹಾಗೆ ನಿಮ್ಮನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ. ಫಸ್ಟ್ ನಿಮ್ಮನ್ನು ನೀವು ಯಾವ ರೀತಿ ಇದ್ದೀರೋ ಆ ರೀತಿ ಅವರು ಸಹಿಸ್ಕೊಳ್ತಾರೆ. ಸೊ ನಿಮ್ಮ ಆರೋಗ್ಯಂಟ್ ಮಾತುಗಳಾಗಿರಬಹುದು, ನಿಮ್ಮ ಪ್ಲ್ಯಾನ್ಸ್ ಆಗಿರ್ಬೋದು, ನಿಮ್ಮ ಎಷ್ಟೋ ನೋಸ್ ಆಗಿರ್ಬೋದು, ಅದನ್ನೆಲ್ಲ ಅವರು ಫಸ್ಟಿಗೆ ಸಹಿಸ್ಕೊಳ್ತಾರೆ. ಸಹಿಸ್ಕೊಂಡು ಆದ ನಂತರ ಅವರಿಗೆ ಅದು ಎಕ್ಸೆಪ್ಟೆನ್ಸಿಯಲ್ಲಿ ಹೋಗುತ್ತೆ, ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಸೊ ನೀವು ಏನೇ ಮಾಡಿದ್ರು ಇಟ್ಸ್ ಓಕೆ, ನೀವು ಹೇಗೇ ಇದ್ರೂ ಇಟ್ಸ್ ಓಕೆ, ನಾನು ನಿನ್ನ ಆ ರೀತಿನೇ ಎಕ್ಸೆಪ್ಟ್ ಮಾಡ್ತೀನಿ ಅಂತ ಅಂದರೆ ಆ ರೀತಿಯ ಸಿಚುವೇಶನ್ಸ್ಗಳನ್ನು ಅವರು ಕ್ರಿಯೇಟ್ ಮಾಡಿದಾಗ ನೀವು ಹೇಗಿದ್ದೀರೋ ನಿಮ್ಮನ್ನು ಹಾಗೆ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸೊ ಅಂಥ ಫ್ರೆಂಡ್ಸನ್ನು ಕೂಡ ನಾವು ಟ್ರೂ ಫ್ರೆಂಡ್ಸ್ನ ಕ್ವಾಲಿಟೀಸಲ್ಲಿ ಹಾಕ್ಬೋದು. ಯಾವಾಗ ನಮ್ಮನ್ನು ಅವರು ಅರ್ಥ ಮಾಡ್ಕೊಳ್ತಾರೆ, ಯಾವಾಗ ಅವ್ರು ನಮ್ಮನ್ನು ಸಹಿಸ್ಕೊಳ್ತಾರೆ, ಯಾವಾಗ ಅವ್ರು ನಮ್ಮನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ, ಆಗ ಕೋಪ ಆಗಿರಬಹುದು, ಸಿಟ್ಟಾಗಿರಬಹುದು, ನೀನು ನನ್ನ ಮಾತು ಕೇಳಲಿಲ್ಲ, ನೀನು ಈ ರೀತಿ ಮಾಡಿದೆ, ಆ ರೀತಿ ಮಾಡಿದೆ ಅನ್ನೋ ಜಗಳಗಳಾಗಿರಬಹುದು, ಮಾತು ಬಿಡೋ ಆಗಿರಬಹುದು, ಅರ್ಥ ಮಾಡ್ಕೊಂಡಿಲ್ಲ, ಇನ್ನು ಸಾಕಪ್ಪ ನಮ್ಮ ಫ್ರೆಂಡ್ಶಿಪ್ ಅನ್ನೋದಾಗಿರ್ಬೋದು. ಇವೆಲ್ಲ ಮಾತುಗಳು ಬರೋದೇ ಇಲ್ಲ. ಯಾವಾಗ ಎಕ್ಸೆಪ್ಟೆನ್ಸಿ ಭಾವ ಬರುತ್ತೆ ಆಗ ಎಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತೀವಿ. ಅದಕ್ಕೆ ನಾವು ಅವರನ್ನು ಟ್ರೂ ಫ್ರೆಂಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ಅಂದರೆ, ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೊತೆಗೆ ತಮ್ಮ ಸೀಕ್ರೆಟ್ಸ್ಗಳನ್ನು ಶೇರ್ ಮಾಡ್ತಾರೆ. ಸೊ ಒಬ್ಬ ಫ್ರೆಂಡನ್ನು ಯಾವಾಗ ಅರ್ಥ ಮಾಡ್ಕೊಳ್ತಾನೆ, ಯಾವಾಗ ಅವನು ಸೇಫ್ ಅಂತ ಅನ್ಸೋಕ್ಕೆ ಶುರು ಮಾಡ್ತಾರೆ, ಆಗ ಅವರು ತಮ್ಮ ಸೀಕ್ರೆಟ್ಸ್ಗಳನ್ನು ಶೇರ್ ಮಾಡ್ತಾರೆ.
ಸೊ ಯಾವಾಗ ಅವ್ರು ತಮ್ಮ ಸೀಕ್ರೆಟ್ಸ್ಗಳನ್ನು ಶೇರ್ ಮಾಡ್ತಾರೋ, ಯಾವಾಗ ಬಾಂಡಿಂಗ್ ಬೆಳೀತಾ ಹೋಗುತ್ತೆ, ಯಾವಾಗ ಆ ಬಾಂಡಿಂಗ್ ಬೆಳೀತಾ ಹೋಗುತ್ತೋ ಆಗ ಇಬ್ಬರು ಪರಸ್ಪರ ನಾವು ನಮ್ಮ ಸೀಕ್ರೆಟ್ಸ್ಗಳನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತೀವಿ. ಸೊ ಸೀಕ್ರೆಟ್ಸ್ಗಳು ಯಾವ ರೀತಿ ಇರುತ್ತೆ, ಯಾವ ರೀತಿ ನಾವು ಅದಕ್ಕೆ ಬಾಂಡಿಂಗ್ ಕೊಡ್ತೀವಿ ಅಂತಂದರೆ ಅದನ್ನು ನಾವು ಆ ಸೀಕ್ರೆಟಾಗಿ ಆ ಕೆಲಸಗಳನ್ನಾಗಿರಬಹುದು, ಆ ಭಾವನೆಗಳನ್ನು ಸೀಕ್ರೆಟಾಗಿ ಮೇಂಟೈನ್ ಕೂಡ ನಾವು ಅದನ್ನು ಮಾಡ್ತೀವಿ. ಇದರಿಂದ ಒಬ್ಬರಿಂದ ಒಬ್ಬರಿಗೆ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ, ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಹೌದಪ್ಪ, ನಾನು ಒಂದನ್ನು ಹೇಳ್ಕೊಳ್ಳೋದಕ್ಕೆ ನನ್ನ ಹತ್ರ ಒಬ್ಬ ಫ್ರೆಂಡ್ ಇದ್ದಾರೆ ಅನ್ನೋದು ಭಾವನೆ ನಮ್ಮನ್ನು ಗಟ್ಟಿ ಮಾಡುತ್ತೆ. ಇನ್ನು ಅವರನ್ನು ಕೂಡ ಅದು ಗಟ್ಟಿ ಯಾವುದೇ ಪರಿಸ್ಥಿತಿಯಲ್ಲೂ ಅವರು ನಿಮ್ಮನ್ನು ಕೆಳಗೆ ಬೀಳೋದಕ್ಕೆ ಬಿಡೋದಿಲ್ಲ. ಸೊ ಹಾಗೆ ನಿಮಗೆ ಒಂದು ಭುಜಕ್ಕೆ ಒಂದು ಭುಜ ಕೊಟ್ಟು ನಿಮ್ಮನ್ನು ಕೈ ಹಿಡಿದು ಮೇಲೆ ಎತ್ತುತ್ತಾರೆ, ನಿಮಗೆ ಆ ರೀತಿಯ ಬೆಂಬಲವನ್ನು ಕೊಡ್ತಾರೆ. ಆ ರೀತಿಯ ಫ್ರೆಂಡ್ಸ್ ಪ್ರತಿಯೊಬ್ಬರ ಲೈಫ್ನಲ್ಲೂ ಆ ರೀತಿಯ ಸಿಚುವೇಶನ್ಸ್ಗಳು ಬಂದಿರುತ್ತೆ. ಅಂಥ ಸಿಚುವೇಶನಲ್ಲಿ ನಮಗೆ ಸಾಥ್ ಕೊಡುವ ಆ ಫ್ರೆಂಡ್ ಕೂಡ ಟ್ರೂ ಫ್ರೆಂಡ್ ಆಗ್ತಾರೆ. ನಿಮ್ಮ ಪ್ರತಿಯೊಂದು ಪ್ರಾಬ್ಲಮ್ಸನ್ನು ನೀವೇ ಸಾಲ್ವ್ ಮಾಡಬೇಕಂತ ಏನಿಲ್ಲ. ಸೊ ನೀವು ಆವಾಗ ನಿಮ್ಮ ಟ್ರೂ ಫ್ರೆಂಡ್ಸನ್ನು ಹೆಲ್ಪ್ ಕೂಡ ತೊಗೊಳ್ಬೋದು, ಅವ್ರಿಗೆ ಸಜೆಷನ್ಸ್ಗಳನ್ನು ಕೇಳ್ಬೋದು. ನಮಗೇನೇ ಅನಿಸಿದ್ರು ಓಕೆ ನನ್ನ ಫ್ರೆಂಡ್ ಇದ್ದಾರಲ್ಲಪ್ಪ ಅವ್ರಿಗೆ ಕೇಳಿದ್ರೆ ಆಯಿತು ಅನ್ನೋ ಭಾವನೆ ಫಸ್ಟು ನಿಮ್ಮಲ್ಲಿ ಬಂದಾಗ ನೀವು ಅದನ್ನು ಅವರ ಮುಂದೆ ಇಟ್ಟಾಗ ಅದು ಆಗುತ್ತೋ ಬಿಡುತ್ತೋ, ಅವ್ರು ಮಾಡ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ. ಫಸ್ಟ್ ನೀವು ಅದನ್ನು ಕೇಳೋದನ್ನು ಕಲಿಬೇಕು, ಅದು ಕೂಡ ಒಂದು ಕ್ವಾಲಿಟೀಸ್. ಸೊ ಕೇಳಾದಮೇಲೆ ಅದರಿಂದ ಅವರು ಅದು ಮಾಡೋಕ್ಕಾಗಿಲ್ಲ, ಅಲ್ಲಿಂದ ನೋ ಅನ್ನೋದು ಬಂತು ಅಂದಾಗ ಅದು ನಮ್ಮನ್ನು ಹರ್ಟ್ ಮಾಡೋದಾಗಲಿ, ಡಿಸಪಾಯಿಂಟ್ ಮಾಡೋದಾಗಲಿ, ಸಿಟ್ಟರ್ಸೋದಾಗಲಿ, ಕೋಪ ಬರೋದಾಗಲಿ, ಈ ರೀತಿಯ ಭಾವನೆಗಳು ಬರಲಾರ್ದಂಗೆ ನಾವು ನಮ್ಮನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಸೊ ಇದು ಕೂಡ ಒಂದು ಟ್ರೂ ಫ್ರೆಂಡ್ಸ್ನ ಕ್ವಾಲಿಟೀಸ್. ಅವರು ನೋ ಅನ್ನೋದಕ್ಕೆ ಯಾವುದೋ ಪರಿಸ್ಥಿತಿಗಳ ಕಾರಣ ಆಗಿರುತ್ತೆ, ಯಾವುದೋ ಸಿಚುವೇಶನ್ಸ್ಗಳಿಂದ ಕಾರಣ ಆಗಿರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಂಡು ಅದನ್ನು ಕೂಡ ಎಕ್ಸೆಪ್ಟ್ ಮಾಡೋದನ್ನು ಕಲಿಬೇಕು. ಸೊ ಈ ಎಲ್ಲ ಕ್ವಾಲಿಟೀಸ್ ಇರುವಂತಹ ಫ್ರೆಂಡ್ಸ್ ಸಿಗ್ತಾರಾ ಈ ಥರ ಲೈಫ್ ಸ್ಟೈಲಲ್ಲಿರೋ ಈ ವರ್ಲ್ಡಲ್ಲಿ? ನಮಗೆ ಈ ಥರ ಫ್ರೆಂಡ್ಸ್ ಸಿಗ್ತಾರಾ ಅನ್ನೋ ಕ್ವಶನ್ ಮಾರ್ಕ್ ನಿಮ್ಮದು ಕೂಡ ಆಗಿರುತ್ತೆ ಅಲ್ವಾ? ಹೇಳೋಕ್ಕೇನೋ ತುಂಬ ಚೆನ್ನಾಗಿದೆ ಅಪ್ಪ, ಕೇಳೋಕ್ಕೂ ಎಲ್ಲ ತುಂಬ ಚೆನ್ನಾಗಿದೆ, ಎಲ್ಲ ಗೊತ್ತಿರೋದೇ. ಆದರೆ ಈ ಥರ ಫ್ರೆಂಡ್ಸ್ ಸಿಗಬೇಕಲ್ಲ, ಎಲ್ಲಂತ ಹುಡ್ಕೋದು? ಇಷ್ಟೆಲ್ಲ ಕ್ವಾಲಿಟೀಸ್ ಇರೋವಂಥ ಫ್ರೆಂಡ್ಸ್ ಸಿಗಲ್ಲ. ಯಾವಾಗ ನಾವು ನಮ್ಮ ಯೋಚನೆಯನ್ನು ಚೇಂಜ್ ಮಾಡ್ತೀವೋ ಆಗ ನಮ್ಮ ಸಮಾಜವನ್ನು ಕೂಡ ನಾವು ಚೇಂಜ್ ಮಾಡಬಹುದು. ನಾ ಹೇಳಿದೆ ಅಲ್ವಾ, ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ, ಒಂದು ಟಿಪ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟೊಂದೆಲ್ಲ ಇರೋ ಕ್ವಾಲಿಟೀಸ್ ನಮ್ಮ ಫ್ರೆಂಡ್ಸ್ ಸಿಗ್ತಾರಾ ಅನ್ನೋ ಕ್ವಶನ್ನು ಎಲ್ಲರ ಮೈಂಡಲ್ಲೂ ಇರುತ್ತೆ. ಆದರೆ ಈ ಎಲ್ಲ ಕ್ವಾಲಿಟೀಸನ್ನು ನಮ್ಮಲ್ಲಿ ನಾವು ತುಂಬಿಕೊಂಡಾಗ, ನಾವು ಈ ಎಲ್ಲ ಕ್ವಾಲಿಟೀಸ್ನ ತುಂಬಿರೋ ಒಂದು ಟ್ರೂ ಫ್ರೆಂಡ್ ನಾವು ಆದಾಗ, ಸೊ ನಮ್ಮಲ್ಲಿ ನಾವು ಆ ಟ್ರೂ ಫ್ರೆಂಡ್ಸ್ನ ಕ್ವಾಲಿಟೀಸ್ನ ಬೆಳೆಸ್ಕೊಂಡಾಗ ನಾವು ಬೇರೆಯವ್ರಿಗೆ ಒಂದು ಟ್ರೂ ಫ್ರೆಂಡ್ ಆಗಲಿಕ್ಕೆ ಸಾಧ್ಯ. ಯಾವಾಗ ನಾವು ಬೇರೆಯವರಿಗೆ ಟ್ರೂ ಫ್ರೆಂಡ್ಸ್ ಆಗ್ತೀವೋ ನಮ್ಮನ್ನು ನೋಡಿ ಅವರೂ ಕೂಡ ಆ ಟ್ರೂ ಫ್ರೆಂಡ್ ಆಗಲಿಕ್ಕೆ ಸಾಧ್ಯ. ಆ ಟ್ರೂ ಫ್ರೆಂಡ್ ಅನ್ನೋ ಚೈನನ್ನು ಬೆಳೆಸಲಿಕ್ಕೆ ಸಾಧ್ಯ. ಯಾವಾಗ ನಾವು ನಮ್ಮ ಯೋಚನೆಯನ್ನು ಚೇಂಜ್ ಮಾಡ್ತೀವೋ ಸಮಾಜ ತಾನಾಗೇ ಚೇಂಜ್ ಆಗುತ್ತೆ. ಸೊ ನೀವು ಕೂಡ ಟ್ರೂ ಫ್ರೆಂಡ್ಸನ್ನು ಆಗಿ, ನೀವು ಯಾವಾಗ ಟ್ರೂ ಫ್ರೆಂಡ್ ಒಬ್ಬರಿಗೆ ಆಗ್ತಿರೋ ಆಗ ಎಲ್ಲರೂ ನಮ್ಮ ಟ್ರೂ ಫ್ರೆಂಡ್ಸ್ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಏನಂತೀರಿ? ಟ್ರೂ ಫ್ರೆಂಡ್ಸ್ನ ಕ್ವಾಲಿಟೀಸ್ ನಮ್ಮಲ್ಲಿ ಎಷ್ಟಿದೆ ಅನ್ನೋದನ್ನು ನಾವು ಇವಾಗ ತಿಳ್ಕೊಳ್ಳೋದು. ಇಷ್ಟೋ ತನಕ ಅವರಲ್ಲಿ ಎಷ್ಟಿದೆ, ಅವರು ನಮ್ಮ ಫ್ರೆಂಡಾ, ನಮ್ಮ ಟ್ರೂ ಫ್ರೆಂಡಾ ಅಂತ ನಾವು ಇಷ್ಟೋ ತನಕ ಯೋಚನೆ ಮಾಡ್ತಾಯಿದ್ವಿ. ಆದರೆ ಈಗ ಯೋಚನೆ ಮಾಡೋಣ, ಈ ಕ್ವಾಲಿಟೀಸ್ ಎಲ್ಲ ನಮ್ಮಲ್ಲಿದೆಯಾ? ನಾವು ಆ ಟ್ರೂ ಫ್ರೆಂಡ್ಸ್ ಆಗಿದ್ದೀವಾ? ಎಷ್ಟು ಜನಕ್ಕೆ ನಾವು ಟ್ರೂ ಫ್ರೆಂಡ್ ಆಗಿದ್ದೀವಿ ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಳೋಣ, ನಾವು ಅನುಸರಿಸೋಣ. ಆಗ ಬೇರೆಯವರು ನಮ್ಮನ್ನು ನೋಡಿ ಅನುಸರಿಸ್ತಾರೆ. ಮತ್ತೆ ಸಿಗ್ತೀನಿ. ನಾನು ನಿಮ್ಮ ಲೈಫ್ ಕೋಚ್ ಸೌಜನ್ಯ, ಅದ್ರದಾಗ ಕುಟುರದಿಂದ.